ಏನ್ ಅಕ್ಬರ್, ಏನ್ ಸಮಾಚಾರ? ಕೈಯಾಗ ಪರ್ಸ್ ಇಟ್ಕೊಂಡಿದ್ದೀರಾ? ಇರ್ಫಾನ್, ಇದು ನಾನು ಉದಯಗಿರಿ ಹತ್ರ ಇರೋಂತ PNT ಕ್ವಾರ್ಟರ್ಸ್ ರೋಡ್ ಅಲ್ಲಿ ಬರ್ತಾ ಇದ್ದಾಗ ಕೆಳಗಡೆ ನೋಡ್ತೀನಿ, ರೋಡಲ್ಲಿ ಒಂದು ಪರ್ಸ್ ಬಿದ್ದಿತ್ತು. ನಾನು ಸಾಮಾನ್ಯ ರೋಡಲ್ಲಿ ಏನಾದ್ರು ಬಿದ್ರೆ ಉಪಯೋಗ ಆಗುವಂತ ವಸ್ತು ಇದ್ರೆ ಯಾರಿಗಾದ್ರೂ ಉಪಯೋಗ ಆದ್ರೆ ಕೊಡೋಣ ಅಂತ ಪರ್ಸ್ ತೆಗೆದು ಎತ್ತಿ ನೋಡಿದ್ರೆ ಒಂದು ಫೋನು, ದುಡ್ಡು 310 ರೂಪಾಯಿ ದುಡ್ಡಿದೆ, ಮತ್ತೆ ಒಂದು ಆಧಾರ್ ಇದೆ. ಅದು ಬಿಟ್ರೆ ಒಂದು ಬೀಗ ಏನೋ ಒಂದು ಕೀ ಏನೋ ಇದೆ. ಇಷ್ಟು ಸಿಕ್ಕಿರೋದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇವಾಗ ಈ ನಂಬರ್ ಫೋನ್ ಬಂದಿತ್ತು. ಆ ಹುಡುಗಿ ಅವ್ರ ತಂದೆ ಫೋನ್ ಮಾಡಿದ್ರು, ಅವ್ರಿಗೆ ಹೇಳಿ ಫೋನ್ ಸಿಕ್ಕೈತೆ, ನಾನು ನಿಮಗೆ ತಲುಪಿಸ್ತೀನಿ ಅಂತ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಆ ಹುಡುಗಿನೂ ಫೋನ್ ಮಾಡಿತ್ತು, ಅಳ್ಬೇಡಮ್ಮ, ಫೋನ್ ನನ್ನ ಹತ್ರ ಸಿಕ್ಕೈತೆ, ನಾನು ನಿನಗೆ ತಲುಪಿಸ್ತೀನಿ, ನಾನು ಸೋಷಿಯಲ್ ವರ್ಕರು, ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್, ಸಮಾಜ ಸೇವಕ, ಸಾಮಾಜಿಕ ಹೋರಾಟಗಾರ, ಪರಿಸರ ಪ್ರೇಮಿ ಹಾಗೂ ಕವಿ ಕನ್ನಡಿಗ. ಸ್ನೇಹಿತರೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಾಜದಲ್ಲಿ ಕಳ್ತನ, ದರೋಡೆ ಇಂಥ ವಿಷಯಗಳೇ ಹರಿದಾಡ್ತಾ ಇರ್ತವೆ. ನಾವು ನಮ್ಮ ಪ್ರಾಮಾಣಿಕತೆನೋ ನಮ್ಮ ಒಳ್ಳೆತನನೋ ಪ್ರದರ್ಶನ ಮಾಡಿದಾಗ ಇತರರಿಗೂ ಒಂದು ನಂಬಿಕೆ ಹುಟ್ಟುತ್ತೆ, ಇವಾಗ್ಲೂ ಪ್ರಾಮಾಣಿಕತೆ ಇದೆ, ಇವಾಗ್ಲೂ ಒಳ್ಳೆತನ ಇದೆ ಅಂತ. ಇಂತಹ ಒಂದು ಕೆಲಸಗಳು, ಇಂಥ ಒಂದು ನಂಬಿಕೆಗಳು ಸಮಾಜದಲ್ಲಿ ಇದ್ದಾಗ ಸ್ವಲ್ಪ ನೆಮ್ಮದಿ, ಶಾಂತಿ ಇರುತ್ತೆ. ಯಾವಾಗ್ಲೂ ಭಯದ ವಾತಾವರಣದಲ್ಲೇ ಬದುಕುವಂತದ್ದಾಗಿರ್ಬೋದು. ಯಾರಿಗೆ ಯಾವಾಗ ಏನ್ ಮಾಡ್ತಾರೆ ಅನ್ನೋದಕ್ಕಿಂತ ಒಬ್ರು ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸ್ತಾ, ಸಮಾಜಕ್ಕೆ ಕಾಳಕಳಿ, ಸಾಮಾಜಿಕ ಜವಾಬ್ದಾರಿಯಿಂದ ಬದುಕ್ತಾ ಇದ್ರೆ ಸಮಾಜ ಉತ್ತಮ ಸಮಾಜ ಆಗುತ್ತೆ, ಸಮಾಜ ಆಗುತ್ತೆ, ಸಮಾನತೆಯ ಸಮಾಜ ಆಗುತ್ತೆ. ನಮ್ಮ ಸಂವಿಧಾನ ಏನ್ ಹೇಳಿತ್ತು, ಆಶಾದಾಯಕವಾದಂತಹ ಬದುಕೋಕೆ ಅನುಕೂಲ ಆಗುತ್ತೆ. ನಾನು ಹೇಳೋದಿಷ್ಟೇ, ಅತಾಚುರ್ಯವಾಗಿ ಎಲ್ಲೋ ನಮಗೆ ಸಿಕ್ಕಂತ ಪದಾರ್ಥ ಸಾಧ್ಯವಾದಷ್ಟು ತಲುಪಿಸಕ್ ಪ್ರಯತ್ನ ಪಡಿ. ಈಗ ಅಡ್ರೆಸ್ ಇದೆ, ಇದಿದೆ, ಸಾಧ್ಯ ಆದ್ರೆ ಫೋನ್ ಮಾತ್ರ ಅವ್ರಿಗೆ ತಲುಪಿಸಿ. ಇವತ್ತಿನ ಆಧುನಿಕ ಜೀವನದಲ್ಲಿ ಫೋನ್ ಅನ್ನೋದು ನಮ್ಮ ಅವಿಭಾಜ್ಯ ಅಂಗ. ಇಡೀ ನಮ್ಮ ಜೀವನಾಂಶದ ಪ್ರತಿ ಒಂದು ಆಧಾರ ಇರಬಹುದು, ನಮ್ಮ ಬ್ಯಾಂಕ್ ಇರಬಹುದು, ಹಣಕಾಸು, ನಮ್ಮ ಸಂಬಂಧ, ಕುಟುಂಬ, ಎಲ್ಲಾ ರೀತಿಯ ಒಂದು ಮಾಹಿತಿ ಇರ್ತಕ್ಕಂಥದ್ದೇ ಫೋನಲ್ಲಿ. ಫೋನ್ ಇವತ್ತು ಮನುಷ್ಯನಿಗೆ ಒಂದು ಅವಿಭಾಜ್ಯ ಅಂಗ. ಸಾಧ್ಯ ಆದ್ರೆ ಫೋನ್ ಸಿಕ್ಕಿದ್ರೆ ತಲುಪಿಸಿ, ದುಡ್ಡು ಸಿಕ್ಕಿದ್ರು ತಲುಪಿಸಿ. ದುಡ್ಡಿಗೆ ಆಧಾರ ಇರಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದೀರಾ ನೀವು, ಒಳ್ಳೆ ಕೆಲಸ ಮಾಡ್ಬೇಕಿರ್ಪಾನ್. ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನೇರವಾಗಿ ಅವ್ರ ಕೈ ಕೊಡಲ್ಲ, ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನನಗಿಂತ ಸಿಕ್ಕೈತೆ ಅಂತ ತಲುಪಿಸಿ ಬರೆಸ್ಕೊಂಡು ಕೊಡ್ತೀನಿ. ಯಾಕೆ ಗೊತ್ತಾ, ನಾಳೆ ದಿನ ಇದ್ರಲ್ಲಿ ಏನೋ 20,000 ಇತ್ತು, 50,000 ಇತ್ತು ಅಂದ್ರೆ ಆರೋಪ ಬಂದ್ರೆ ಆಮೇಲೆ ನನಗೆ ಇದಾಗುತ್ತೆ. ಹೋಗಿ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮ್ನೆ ಒಂದು ನೋಡಿ ಸರ್, ಈ ತರ ಪದಾರ್ಥ ಸಿಕ್ಕೈತೆ ಅಂತ ಬರ್ಸಿ ಅವ್ರಿಗೆ ಕರೆಸಿ ಅಲ್ಲೇ ಅವ್ರಿಗೆ ಹಸ್ತಾಂತರ ಮಾಡ್ತೀನಿ. ಸರಿ, ಒಳ್ಳೆ ಕೆಲಸ, ಧನ್ಯವಾದಗಳು. ಸರಿ.